ಧನುರ್ಮಾಸ ಮನೆಯಲ್ಲಿ ದೀಪಾರಾಧನೆ ಮಾಡುವವರು ಬೆಳಿಗ್ಗೆ 4ರಿಂದ 6 ಗಂಟೆಯೊಳಗೆ ಎದ್ದು ಸ್ನಾನ ಮಾಡಿ ಮನೆ ಸ್ವಚ್ಛವಾದ ನಂತರ ಭಕ್ತಿಯಿಂದ ದೀಪಾರಾಧನೆ ಮಾಡಬೇಕು. ಈ ಮಾಸ ಪ್ರಾರಂಭವಾಗುವ ಮೊದಲು ಶ್ರೀಕೃಷ್ಣನ ವಿಗ್ರಹವನ್ನು ತಂದು ಪೂಜೆ ಕೋಣೆಯಲ್ಲಿ ಸ್ಥಾಪಿಸುವುದು ಶುಭವೆಂದು ಪರಿಗಣಿಸಲಾಗಿದೆ. ಶ್ರೀಕೃಷ್ಣನಿಗೆ ನೈವೇದ್ಯವಾಗಿ ತುಪ್ಪ ಮತ್ತು ಬೆಲ್ಲದಿಂದ ಮಾಡಿದ ಪರಮಾನ್ನ ಅಥವಾ ಪೊಂಗಲನ್ನು ಅರ್ಪಿಸುವುದು ಶುಭ. ಪೂಜೆಯ ಸಮಯದಲ್ಲಿ ವಿಷ್ಣು ಸಹಸ್ರನಾಮ ಅಥವಾ ಭಗವದ್ಗೀತೆಯನ್ನು ಪಠಿಸುವುದು ಉತ್ತಮ. ಅಲ್ಲದೆ ಧನುರ್ಮಾಸದುದ್ದಕ್ಕೂ ತುಳಸಿಯನ್ನು ಭಕ್ತಿಯಿಂದ ಪೂಜಿಸಬೇಕು. ತುಳಸಿಯ ಮುಂದೆ ರಂಗೋಲಿ ಇಟ್ಟು ಅದರ ಮೇಲೆ ದೀಪ ಹಚ್ಚಿ ತುಳಸಿಗೆ ಪ್ರದಕ್ಷಿಣೆ ಹಾಕಿದರೆ ಹಣದ ದೃಷ್ಟಿಯಿಂದ ಶುಭವಾಗುತ್ತದೆ. ಈ ಅವಧಿಯಲ್ಲಿ ತುಳಸಿ ಎಲೆಗಳಿಂದ ವಿಷ್ಣುವನ್ನು ಪೂಜಿಸಿದರೆ ನಿಮ್ಮ ಆಸೆಗಳು ಬೇಗನೆ ಈಡೇರುತ್ತದೆ. ಮದುವೆಯಾಗಲು ಬಯಸುವವರು, ಸಾಲ ಬಾಧೆ ಇರುವವರು, ಅನಾರೋಗ್ಯದಿಂದ ಬಳಲುತ್ತಿರುವವರು ತುಳಸಿ ಎಲೆಗಳಿಂದ ಶ್ರೀಕೃಷ್ಣನನ್ನು ಪೂಜಿಸಿದರೆ ಅವರ ಬಯಕೆಗಳು ಈಡೇರುತ್ತವೆ. ಧನುರ್ಮಾಸದಲ್ಲಿ ತುಳಸಿ ಎಲೆಗಳಿಂದ ವಿಷ್ಣುವನ್ನು ಪೂಜಿಸುವ ಭಕ್ತರು ಬ್ರಹ್ಮಚರ್ಯವನ್ನು ಅನುಸರಿಸಬೇಕು. ಈ ತಿಂಗಳಲ್ಲಿ ದಿನಕ್ಕೆ ಒಮ್ಮೆಯಾದರೂ ಉಪವಾಸ ಮಾಡಿ ಸಂಜೆ ಭೋಜನ ಮಾಡುವುದು ಶುಭ. ಮನೆಯಲ್ಲಿ ಪೂಜೆಯನ್ನು ಪೂರ್ಣಗೊಳಿಸಿದ ನಂತರವೇ ನೀರು ಅಥವಾ ಆಹಾರವನ್ನು ತೆಗೆದುಕೊಳ್ಳಬೇಕು. ಪೂಜೆಗೆ ಮೊದಲು ಏನನ್ನು ತಿನ್ನಬಾರದು. ಈ ತಿಂಗಳು ಪೂರ್ತಿ ಶಾಂತಿಯುತ ಮತ್ತು ಶ್ರದ್ಧೆಯಿಂದ ಇರಬೇಕು. ಇತರರನ್ನು ದೂಷಿಸಬಾರದು, ಕೋಪಗೊಳ್ಳಬಾರದು ಅಥವಾ ದ್ವೇಷ ಸಾಧಿಸಬಾರದು, ಸುಳ್ಳು ಹೇಳಬಾರದು, ಸತ್ಯವನ್ನು ಮಾತನಾಡಬೇಕು. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದು ಸಹ ಬಹಳಷ್ಟು ಪುಣ್ಯವನ್ನು ನೀಡುತ್ತದೆ. ಧನುರ್ಮಾಸದಲ್ಲಿ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಎಚ್ಚರಗೊಳ್ಳುವ ಅಭ್ಯಾಸವನ್ನು ಖಂಡಿತವಾಗಿಯೂ ಮಾಡಿಕೊಳ್ಳಬೇಕು. ಈ ತಿಂಗಳಲ್ಲಿ ಮನೆ ನಿರ್ಮಾಣ ಕೆಲಸ, ಮದುವೆಗಳಂತಹ ಶುಭ ಚಟುವಟಿಕೆಗಳನ್ನು ನಡೆಸಬಾರದು ಎಂಬುದು ಶಾಸ್ತ್ರಗಳ ನಿಯಮವಾಗಿದೆ. ಈ ಸಮಯದಲ್ಲಿ ದೀಪಾರಾಧನೆ ಮಾಡುವವರು ಹಸುವಿನ ತುಪ್ಪದಿಂದ ದೀಪ ಹಚ್ಚುವುದು ಅತ್ಯಂತ ಶುಭ. ಧನುರ್ಮಾಸದ ಉಪವಾಸವನ್ನು ಆಚರಿಸುವವರು ಈ ತಿಂಗಳು ಪೂರ್ತಿ ನೆಲದ ಮೇಲೆ ಮಲಗಬೇಕು ಎಂದು ವಿದ್ವಾಂಸರು ಹೇಳುತ್ತಾರೆ. ಈ ಸಮಯದಲ್ಲಿ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಅಶ್ವಮೇಧ ಯಾಗವನ್ನು ಮಾಡಿದಷ್ಟು ಪುಣ್ಯ ಸಿಗುತ್ತದೆ. ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ವಿಷ್ಣು ದೇವಾಲಯದಲ್ಲಿ ದೀಪಗಳನ್ನು ಹಚ್ಚುವುದರಿಂದ 1000 ವರ್ಷಗಳ ಕಾಲ ದೇವರನ್ನು ಪೂಜಿಸಿದಂತೆಯೇ ಫಲ ಸಿಗುತ್ತದೆ ಎಂದು ನಂಬಲಾಗಿದೆ. ದೇವಾಲಯಗಳಿಗೆ ಭೇಟಿ ನೀಡಿ ಸಾಧ್ಯವಾದಷ್ಟು ವಿಷ್ಣು ದರ್ಶನ ಮಾಡಬೇಕು. ಹೀಗೆ ಮಾಡುವುದರಿಂದ ಕಷ್ಟಗಳು ದೂರವಾಗುತ್ತದೆ. ಗೋಶಾಲೆಗೆ ಹೋಗಿ ಹಸುಗಳಿಗೆ ಹುಲ್ಲು ತಿನ್ನಿಸಬೇಕು. ಇದರಿಂದ ಮುಕ್ಕೋಟಿ ದೇವರುಗಳ ಆಶೀರ್ವಾದದಿಂದ ಆರ್ಥಿಕ ಸಮಸ್ಯೆಗಳು ಪರಿಹಾರವಾಗುತ್ತವೆ. ನಮಸ್ಕಾರ. ಓಂ ನಮೋ ನಾರಾಯಣಾಯ. ಎಲ್ಲರಿಗೂ ಶುಭವಾಗಲಿ.